ಮಾಡ್ತಾರೆ ಅವ್ರ ಮೇಲೆ ನೋಡಿ ಯಾವ ಥರ ಶಿಕ್ಷೆ ಕೊಡ್ತಾ ಇದ್ದಾರೆ. ಅದು ಯಾರು ಬೇರೆ ಯಾರು ಇಲ್ಲ, ಜನರೇ, ನಮ್ಮವರೇ ನಮಗೆ ಅಷ್ಟು ಶಿಕ್ಷೆ ಕೊಡುವಂಥ ಸಮಯ ಸೃಷ್ಟಿಯಾಗಿಬಿಟ್ಟಿತ್ತು ಆಗಿನ ಸಮಯದಲ್ಲಿ. ಕೆಲವೊಬ್ಬರು ಯಾರ ಸರ್ಕಾರ ಯಾರ ಆಳ್ವಿಕೆ ನಡೀತಾ ಇರುತ್ತೆ ಅವರ ಪರವಾಗಿಯೇ ಕೆಲವೊಬ್ಬರು ಕೆಲಸ ಮಾಡ್ತಾಯಿದ್ರು. ಸ್ವಾತಂತ್ರ್ಯ ಮತ್ತು ನ್ಯಾಯ ನೀತಿ ಧರ್ಮದ ಬಗ್ಗೆ ಯಾರು ಹೋರಾಡೋರು ತುಂಬ ಕಡಿಮೆ ಇದ್ದರು. ಹಾಗೆ ಸತ್ಯ ಮತ್ತು ನ್ಯಾಯದ ಪ್ರಕಾರ ಧ್ವನಿ ಎತ್ತಿದವರಿಗೆ ಶಿಕ್ಷೆ ಕೊಡಲಾಗ್ತಿತ್ತು. ಅವರ ಆದೇಶದಂತೆ ಸ್ವತಂತ್ರ ಇಲ್ಲದೆ ಬದುಕುವಂಥ ಜೀವನ ನಮಗೆ ಬೇಡ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಇದರ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೆಂಚಮ್ಮಾಳಿಗೆ ಶಿಕ್ಷೆ ಅಂದರೆ ಸಂಗೊಳ್ಳಿ ರಾಯಣ್ಣವರ ತಾಯಿ, ಅವರಿಗೆ ಕೂಡ ಶಿಕ್ಷೆ ಕೊಡೋದಂತ ಸನ್ನಿವೇಶನ ಸೃಷ್ಟಿ ನಡೆದಿರೋದ್ರ ಬಗ್ಗೆ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರ ಒಂದು ಕೃತಿಗಳ ಬಗ್ಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮೂರ್ತಿ ಮತ್ತು ಅವರ ಆರೋಹಣದ ಕುರಿತು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ ತಿಳಿದಿರುವಂಥ ಮಾಹಿತಿ ನೀವು ನೋಡಿದ್ದೀರಾ ಅನ್ಕೋತೀನಿ. ಕೆಂಚಮ್ಮಾಳಿಗೆ ಕೊಡುತ್ತಿರುವಂತಹ ಶಿಕ್ಷೆ ಮತ್ತು ನೋವನ್ನು ತಡೆಯಲಾರದೆ ಸಂಗೊಳ್ಳಿ ರಾಯಣ್ಣ ಬರ್ತಾನೆ ತಪ್ಪಿಸ್ಕೊಂಡು ಕುಲಕರ್ಣಿಗೆ ಬಂದು ಹೊಡಿತಾನೆ. ಜನರೇ ಹೊಡೆದ್ಬಿಟ್ಟು ಜೀವದಾನ ಮಾಡಿ ಕಳಿಸ್ತಾನೆ, ಬೆದರಿಕೆ ಹಾಕಿ ಕಳಿಸ್ತಾನೆ. ಅವಾಗ ಕೆಲವೊಂದು ಪದ್ಧತಿಗಳಿದ್ದು, ಈ ಜಮೀನು ಮೇಲೆ ಆಗಿರೋದು, ಈ ಜಾಗದ ಮೇಲೆ ಇರೋ ಮನೆ ಮೇಲೆ, ತಿನ್ನೋ ಅನ್ನದ ಮೇಲೆ ಕೂಡ ಒಂದು ರೀತಿಯಿಂದ ಪದ್ಧತಿಯನ್ನು, ನೀತಿ ನಿಯಮಗಳನ್ನು ಹೂಡಿಕೆ ಮಾಡಿ ಜನರಿಗೆ ತುಂಬ ಶಿಕ್ಷೆಗಳನ್ನು ಕೊಡ್ತಿದ್ರು. ಅದನ್ನು ಸಹಿಸಲಾರದೆ ಕೆಲ ಜನರು ಅದರ ವಿರುದ್ಧ ಹೋರಾಡಲು ಸಿದ್ಧರಾದರು. ಸುರಪುರ ನಾಯಕರ ನೆರವು ಕೇಳಲು ಬಂದಿದ್ದು ಇದು. ಇಲ್ಲೊಂದು ಗುಡ್ಡ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲಿ ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸಿಬಿಟ್ಟು ನಡೀತಿರೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ನೀಡಿ ಸೈನ್ಯದ ನೆರವನ್ನು ಕೇಳಲು ಬರ್ತಾರೆ. ಒಂದು ಸಲ ಇವರು ನಿರ್ಧಾರ ಮಾಡಿದರೆ ಪಡೆದೇ ತೀರೋ ತನಕ ವಾಪಸ್ ಹೋಗಲ್ಲ. ಆ ಥರ ಒಂದು ಬಂಡು ಧೈರ್ಯದವರು ಇರಲ್ಲ. ನಾವು ಪಡೆದೇ ತೀರಬೇಕು, ನಾವು ಸ್ವತಂತ್ರ ಆಗಲೇಬೇಕು ಅಂತ ಹೋರಾಡಿದಂಥ ಪ್ರತಿಯೊಂದು ಘಟನೆ ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ. ಹಲಗಲಿದಾಗಿರ್ಬೋದು, ಬೆಳಗಾವಿ, ಖಾನಾಪುರ, ಸುರಪುರ ನಾಯಕರ ನೆರವು ಎಲ್ಲ ನೋಡ್ತಾ ಇರ್ಬೋದು ಜನರು. ಪ್ರತಿಯೊಂದು ಕೂಡ ಇಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ. ಲೆಕ್ಕಿಸದೆ ಪ್ರತಿಯೊಬ್ಬರ ಹೆದರು ಕೂಡ ಅವರು ಮಾತಿನ ಮೂಲಕ ಅಥವಾ ಯುದ್ಧ ಮಾಡೋದ್ರ ಮೂಲಕ
ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಒಟ್ಟಿಗೆ ಊಟ ಮಾಡ್ತಾ ಇರೋವಂಥ ಸಿಚುವೇಶನ್ ಇದು. ಸಹಾಯ ಪಡ್ಕೊಂಬಂದಿದ ತಕ್ಷಣ ಅವ್ರ ಹತ್ರ ಯುದ್ಧ ಮಾಡಿರ್ತಾರೆ, ಜಗಳ ಆಡಿರ್ತಾರೆ. ಗೆದ್ದುಬಿಟ್ಟು ಪಡ್ಕೊಂಬಂದಿರೋ ಅಂತ ಇದು ಉತ್ಸವದ ಸಂಭ್ರಮ. ಇಲ್ಲಿ ಬೆಂಕಿ ಹಾಕ್ತಿರೋದು ನೀವು ಗಮನಿಸಬಹುದು ಜನರೇ. ಆಗ ನಡೆದಿರುವಂಥ ಘಟನೆ ಇದು. ಮನೆಗೆ ಬೆಂಕಿ ಹಾಕ್ತಾರೆ. ಇಲ್ಲಿ ನಮ್ಮ ಜನ ಬ್ರಿಟಿಷರನ್ನು ಮಣಿಸುವಂಥ ಸನ್ನಿವೇಶ ಇದು. ಆಗಿನ ತರಕಾರಿ ಮಾರುಕಟ್ಟೆ ಬಗ್ಗೆ ಕೂಡ ಇಲ್ಲಿ ವಿವರಿಸಿದ್ದಾರೆ. ವ್ಯವಹಾರ ವಹಿವಾಟು ನಡೀತಾ ಇರುವಂಥ ಸನ್ನಿವೇಶ ಇದು. ನೋಡ್ತಾ ಇದ್ದೀರಾ ನೀವು, ಪ್ರತಿಯೊಂದು ತರಕಾರಿ ಕೂಡ ಒಂದು ಕೆತ್ತನೆಯಲ್ಲಿ ಅಂದರೆ ಅದೇ ಇವಾಗ ಏನೋ ಪ್ರೆಸೆಂಟ್ ನಡೀತಾ ಇದೆಯೇನೋ, ಇವಾಗ ಇದೆಯೇನೋ, ತಗೊಂಡು ತಿನ್ಬೋದೇನೋ ಅನ್ನೋ ಒಂದು ಕುತೂಹಲಕಾರಿಯಾಗಿ ಮೂರ್ತಿಗಳನ್ನು ಮಾಡಿದ್ದಾರೆ. ಸುಪಾರಿ ಕಿಲ್ಲರ್, ಸಂಗೊಳ್ಳಿಯ ನೇರ ಯುದ್ಧ. ಕಿತ್ತೂರು ಕೋಟೆಯನ್ನು ಮುತ್ತಿಗೆ ಹಾಕ್ತಾರ. ಈ ಸಮಯದಲ್ಲಂತೂ ತುಂಬ ದೊಡ್ಡ ಯುದ್ಧನೇ ಆಗುತ್ತೆ ಜನರೇ. ಇದು ಕೊನೆಯ ಯುದ್ಧ ಅಂತಲೇ ಹೇಳ್ಬೋದು. ಈ ಯುದ್ಧದಲ್ಲಿ ರಾಯಣ್ಣನ ಬಂಧನ ಮಾಡುವುದರ ಕುರಿತು ಪ್ಲಾನ್ ನಡೆಸ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನರು, ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದಂಥ ಸನ್ನಿವೇಶ ಅನ್ಕೋತೀನಿ. ಊರಿನ ಹಿರಿಯರು ಮುಖಂಡರು ಅಂತ ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ಸ್ನಾನಕ್ಕೆ ಹೋಗ್ತಾರೆ. ಖಡ್ಗ ಕೂಡ ಅವರಿಗೆ ನೀಡ್ತಾರೆ. ಒಂದೊಂದು ಮೊಮೆಂಟಿಂಗ್ ಚಿತ್ರ ಕೂಡ ಒಂದೊಂದು ಕಥೆನೇ ಹೇಳುತ್ತೆ.
1830 ಅಟ್ಯಾಕ್ ಮಾಡ್ತಾರೆ. ಲೂಟಿ ಮಾಡ್ತಾ ಇರೋಂಥ ಜಾಗ. ಇಲ್ಲಿದೆ ನೋಡಿ ಜನರೇ. ಸ್ನಾನ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಅಟ್ಯಾಕ್ ಮಾಡಿ ಮುತ್ತಿಗೆ ಹಾಕಿ ಅವರನ್ನು ಬಂಧಿಸಿರುವಂಥ ಸನ್ನಿವೇಶ ಇದು. ನೀವು ನೋಡಿರ್ಬೋದು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ದರ್ಶನ್ ಮೂವಿಲಿ ಕೂಡ ಇದನ್ನು ತೋರಿಸಿದ್ದಾರೆ. ನೋಡಿ, ಅವರು ರಾಯಣ್ಣನವರ ಖಡ್ಗ ಅವರ ಕೈಯಲ್ಲಿ ಕೊಟ್ಟಿರ್ತಾರೆ. ಮುತ್ತಿಗೆ ಹಾಕಿದ ತಕ್ಷಣ ಅವರು ಖಡ್ಗ ಕೊಡದೇನೆ ಆಗಿ ಓಡ್ತಾ ಇರ್ತಾರೆ. ಆ ಸನ್ನಿವೇಶನೂ ಕೂಡ ಇಲ್ಲಿ ತುಂಬ ವಿವರವಾಗಿ ವಿವರಿಸಿದ್ದಾರೆ. ನೋಡಿ, ನಮ್ಮ ರಾಯಣ್ಣನ ಪಕ್ಕ ಸುತ್ತಮುತ್ತ ಇರೋರು ನಮ್ಮವರೇ ಇದ್ದಾರೆ. ಅವರ ಸಂಚು ಮಾಡಿ ಈ ಬ್ರಿಟಿಷರನ್ನು ಕರೆಸಿ ಬಂಧಿಸಿಕೊಟ್ಟಿದ್ದು. ಬಂಧಿಸಿದ ನಂತರ ಪ್ರಥಮ ವಿಚಾರಣೆ ಇದು. ಮೊದಲಿಗೆ ಅವರನ್ನು ವಿಚಾರಿಸ್ತಾರೆ. ನೋಡಿ ಜನರ, ಆಗಿನ ನ್ಯಾಯಾಲಯದ ಬ್ರಿಟಿಷರ ನ್ಯಾಯಾಲಯದ ವ್ಯವಸ್ಥೆ ಹೇಗಿತ್ತು, ಅವರು ನೀಡುವ ತೀರ್ಪುಗಳೇ ನಮ್ಮ ನಿಯಮಗಳಾಗಿದ್ದವು. ಕೊನೆಗೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ತೀರ್ಮಾನ ಮಾಡ್ತಾರೆ. ಗಲ್ಲು ಶಿಕ್ಷೆ ನಡೆಯುವಂಥ ಸ್ಥಳ ಇದು. ನಮ್ಮ ಜಲ, ನೆಲ, ಭಾಷೆ ಮತ್ತು ನಮ್ಮ ಊರು, ನಮ್ಮ ಕರ್ನಾಟಕ, ನಮ್ಮ ದೇಶ, ನಮ್ಮ ಸಂಪತ್ತಲ್ಲಿ ನಾವು ಬದುಕಬೇಕು ಅಂತ ಹೋರಾಡ್ತಿರುವಂಥ ವ್ಯಕ್ತಿಗೆ ಈ ದಿನ ಗಲ್ಲಿಗೇರಿಸೋಂಥ ಸನ್ನಿವೇಶ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಈ ಸನ್ನಿವೇಶದಲ್ಲಿ ಅವರ ತಾಯಿಯ ರೋದನೆ ಅಂತೂ ಮುಗಿಲು ಮುಟ್ಟಿರುತ್ತೆ. ರಾಯಣ್ಣನ ಜಾತ್ರೆ ಕೂಡ ಅಲ್ಲಿ ಮಾಡ್ತಾರೆ. ವೀರ ಮರಣ ಅಂತಲೇ ಹೇಳ್ಬೋದು ಜನರೇ ಇದು. ನಾಡು ನುಡಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರ ಕ್ರಾಂತಿಕಾರಿ. ಯಾವುದೇ ಜನರ ಪರವಾಗಿ ಇವರ ಯುದ್ಧ ಇರಲಿಲ್ಲ. ದೇಶ ಮತ್ತು ನೆಲ ಭಾಷೆಗಾಗಿ ಇತ್ತು. ನಂತರ ಅವರ ಜಾತ್ರೆ ಕೂಡ ಶುರು ಮಾಡ್ತಾರೆ. ತುಂಬ ಪ್ರತಿಯೊಂದನ್ನು ಕೂಡ ಕ್ರಾಂತಿಯ ಮೂಲಕನೇ ಪಡೆದುಕೊಂಡಿದ್ದಾರೆ. ಇದರ ವಿವರ ಬಸವರಾಜ್ ಯಾದಗಿರಿ ಯೂಟ್ಯೂಬ್ ಚಾನಲಿಂದ ನಿಮಗೆ ಮಾಹಿತಿ ಸ್ವಲ್ಪ ಮುಟ್ಟಿದೆ ಅಂತ ತಿಳ್ಕೊಳ್ತೀನಿ. ಇನ್ನೂ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ